ಬಹಳ ಪ್ರಸಿದ್ಧವಾದಂತಹ ಸ್ಥಳ. ಇಲ್ಲಿ ಮೊದಲಿಗೆ ನಮಗೆ ಹಾಸನದ ಸೀಮೆ ಅಂತ ಹೇಳಿ ಹಾಸನದ ಉಲ್ಲೇಖ ನಮಗೆ ಇಲ್ಲಿ ಸಿಗ್ತದೆ. ಈ ಕುದುರೆಗುಂಡಿ ಒಳಗಡೆ ಇಲ್ಲಿ ಬಯಲವೀರಭದ್ರ ದೇವ ಇದ್ದ. ಆ ಬಯಲವೀರಭದ್ರ ದೇವರಿಗೆ ಈ ಕುದುರೆಗುಂಡಿಯ ಒಂದು ವೀರಗಲ್ಲು ಬಹಳ ಪ್ರಸಿದ್ಧ. ಯಾಕೆ ಅಂದ್ರೆ ಈ ಕುದುರೆಗುಂಡಿಯ ಆನಗಲ್ಲು ಕೋಟೆಗೆ ಹೋಗಿ ಅಲ್ಲಿ ಅನೇಕರ ತಲೆಯನ್ನ ಕಡಿದು ಶತ್ರುಗಳು ತಾನು ಕೂಡ ಸಾಯ್ತಾನೆ. ಆಗ ಅರಸ ಅವನ ಪಾರ್ಥಿವ ಶರೀರವನ್ನ ಈ ಊರಿಗೆ ತಗೊಂಡು ಬಂದು ಅಲ್ಲಿ ಸಮಾಧಿ ಮಾಡಿ ಅವನ ಹೆಸರಿಗೆ ಒಂದು ವೀರಗಲ್ಲು ನಿಲ್ಲಿಸಿದವರು ನಮಗೆ ಈ ಶಾಸನದಲ್ಲಿ ಗೊತ್ತಾಗ್ತದೆ. ಬಹಳ ಅನೇಕ ಶಾಸನಗಳಿವೆ ಕುದುರೆಗುಂಡಿಯಲ್ಲಿ. ಭೂತಯ್ಯ ಕೆರೆ ಅನ್ನೋದು ನಿಟ್ಟೂರ ಹತ್ರ ಭೂತಯ್ಯ ಕೆರೆ ಅಂತ ಇತ್ತಂತೆ. ಅದರ ಹತ್ರ ಶತ್ರುಗಳು ದನಗಳನ್ನು ಅಪಹರಿಸುವಾಗ ಲೋಕಮಾಣಿಕ ಅನ್ನುವಂಥವನು ಅವರೊಂದಿಗೆ ಹೋರಾಡಿ ತುರುಗಳನ್ನು ವಾಪಸ್ ಕರ್ಕೊಂಡು ಬಂದ ಊರಿಗೆ ಅಂತ ಹೇಳಿ ಒಂದು ಶಾಸನ ನಿಟ್ಟೂರಲ್ಲಿ ಇರೋದನ್ನು ನಾವು ನೋಡಬಹುದು. ಈ ನಿಟ್ಟೂರನ್ನ ಆದಿ ಅಗ್ರಹಾರ, ಸೌರಾಷ್ಟ್ರ ಸೋಮನಾಥಪುರ ಅಂತ ಶಾಸನಗಳಲ್ಲಿ ಕರೆದಿದೆ. ಸೋಮನಾಥಪುರ ಒಬ್ಬ ಗೆದ್ದಿದ್ದಾನೆ ಅಂದ್ರೆ, ಒಬ್ಬ ಸೋತಿದ್ದಾನೆ ಅಂದ್ರೆ ಅಲ್ಲಿ ಅಷ್ಟು ಜನ ವಿಧವೆಯರು ಹುಟ್ಟಿದರೆ ಅಂತಾನೆ ಅರ್ಥ. ಸೈನಿಕ ಸತ್ರೆ ಅವನ ಹೆಂಡತಿಯರು ವಿಧವೆಯರಾಗ್ತಾ ಇದ್ರು, ಮಕ್ಕಳು ಅನಾಥರಾಗ್ತಾ ಇದ್ರು. ನಮ್ಮ ಪೂರ್ವಿಕರು ಇದನ್ನು ಗಮನಿಸಿ ಅವರ ಕುಟುಂಬಗಳಿಗೆ ತೊಂದರೆ ಆಗಬಾರದು ಅಂತೇಳಿ ಭೂಮಿ, ಹಣ ಇವನ್ನ ದಾನವಾಗಿ ಬಿಡ್ತಾ ಇದ್ರು. ಈಗಲೂ ಕೂಡ ಯಾರಾದರೂ ಸೈನಿಕ ಎಲ್ಲಾದರೂ ದೂರದಲ್ಲಿ ಸತ್ರೆ ಅವನಿಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು, ಅವನ ನೆನಪಲ್ಲಿ ಪ್ರಶಸ್ತಿಗಳನ್ನು ಕೊಡೋದು, ಇವನ್ನೆಲ್ಲ ಈಗಲೂ ಕೂಡ ಮಾಡೋದನ್ನ ನೀವು ನೋಡಬಹುದು. ಹೀಗಾಗಿ ಪೆಂಡಿರುಡೆ ಉಚ್ಚಿ ಅನ್ನೋ ಉಲ್ಲೇಖ, ಅಪರೂಪದ ಉಲ್ಲೇಖ ನಿಮ್ಮ ಹಾಸನದ ನಿಟ್ಟೂರು ಗ್ರಾಮದ ಒಂದು ವೀರಗಲ್ಲಲ್ಲಿ ಸಿಕ್ಕಿದೆ. ಅಲ್ಲೇ ಇನ್ನೂ ಒಂದು ವೀರಗಲ್ಲು ಸಿಕ್ಕಿದೆ ನೋಡಿ. ಬೊಮ್ಮೆಯ ನಾಯಕ ಅನ್ನೋರು ಶತ್ರುಗಳೊಂದಿಗೆ ಹೋರಾಡಿ ಸತ್ತಾಗ ನನಗೆ ಅಂತೇಳಿ ಅಪ್ಸರೆಯರು ಅವನನ್ನು ಎತ್ಕೊಂಡು ಹೋಗ್ತಾರಂತೆ ಸ್ವರ್ಗಕ್ಕೆ. ನಮ್ಮ ಪೂರ್ವಿಕರ ಒಂದು ನಂಬಿಕೆ ಏನು ಅಂದ್ರೆ, ಒಳ್ಳೆಯ ಕೆಲಸಕ್ಕೋಸ್ಕರ ನಾವು ಸತ್ತಾಗ ಸ್ವರ್ಗಕ್ಕೆ ಹೋಗ್ತೀವಿ. ವೀರಗಲ್ಲುಗಳಲ್ಲಿ ಒಂದು ಶ್ಲೋಕ ಇರ್ತದೆ, ಜಿತೇನ ಲಭ್ಯತೆ ಲಕ್ಷ್ಮಿ ಮೃತೇನಾಪಿ ಸುರಾಂಗನ ಕ್ಷಣ ವಿಧ್ವಂಸಿನಿ ಕಾಯೇಕ ಚಿಂತಾ ಮರಣೆ ರಣೆ. ಜಿತೇನ ಲಭ್ಯತೆ ಲಕ್ಷ್ಮಿ, ಹೋರಾಡು ಹೋಗು. ನೀನೇನಾದ್ರೂ ಗೆದ್ರೆ ನಿನಗೆ ಲಕ್ಷ್ಮಿ ಸಿಗ್ತಾಳೆ, ಐಶ್ವರ್ಯ ಸಿಗುತ್ತೆ. ಮೃತೇನಾಪಿ ಸುರಾಂಗನ, ಅಕಸ್ಮಾತ್ ನೀನೇನಾದ್ರು ಸತ್ರೆ ಸ್ವರ್ಗದಲ್ಲಿ ಅಪ್ಸರೆಯರು ಸಿಗ್ತಾರೆ. ಕ್ಷಣ ವಿಧ್ವಂಸಿನಿ ಕಾಯೇಕ, ಕ್ಷಣದಲ್ಲಿ ನಾಶ ಆಗುವಂತ ಈ ದೇಹಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಹೋಗು, ಹೋರಾಡು, ಗೆದಿ, ಇಲ್ಲ ಅಂದ್ರೆ ಸಾಯಿ. ನಮ್ಮ ಪೂರ್ವಿಕರ ಮೌಲ್ಯ ಅದು. ಯಾರಾದರೂ ಆಪತ್ತಲ್ಲಿ ಸಿಕ್ಕಿದಾಗ ಅವರನ್ನು ರಕ್ಷಿಸಬೇಕು. ಇದು ತನ್ನ ಕೈಲಾಗದಿದ್ರೂ ಕೂಡ ತಮ್ಮ ಪ್ರಾಣವನ್ನು ಕೊಟ್ಟಾದರೂ ಅವರನ್ನು ರಕ್ಷಿಸ್ತಾ ಇದ್ರು. ಇದು ಒಂದು ಹಿಂದಿನ ಕಾಲದ ನಮ್ಮ ಪೂರ್ವಿಕರ ಮೌಲ್ಯ ಆಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಸತ್ತಾಗ ಅಪ್ಸರೆಯರೇ ಕಿತ್ತಾಡ್ತಾರಂತೆ, ನಾನ್ ತಗೊಂಡು ಹೋಗ್ತೀನಿ ಇವನ್ನ, ನಾನ್ ತಗೊಂಡು ಹೋಗ್ತೀನಿ ಸ್ವರ್ಗಕ್ಕೆ ಅಂದ್ರೆ ಅಷ್ಟು ಅವನು ಪರೋಪಕಾರಿ ಆಗಿದ್ದ ಅನ್ನೋದು ನಮಗೆ ಗೊತ್ತಾಗ್ತದೆ. ಇನ್ನು ಸಾಕಷ್ಟು ಶಾಸನಗಳಿದೆ. ನಿಟ್ಟೂರಿನ ಮತ್ತೊಂದು ಶಾಸನ ಬಾವಗಾವುಂಡ ಅನ್ನುವಂಥವನು, ಭೂವಗಾವುಂಡ ಅನ್ನೋನು 555 ಚಿನ್ನದ ಹೊನ್ನನ್ನ ಖರ್ಚು ಮಾಡಿ ಆ ಊರಿನ ದೇವಸ್ಥಾನ, ಒಂದು ಕೆರೆ, ಅದಕ್ಕೆ ಕಾಲುವೆಗಳನ್ನು ನಿರ್ಮಿಸಿ ಅದು ಸರಾಗವಾಗಿ ನಡ್ಕೊಂಡು ಹೋಗೋ ಹಾಗೆ ಗದ್ದೆಗಳನ್ನು ದಾನವಾಗಿ ನೀಡಿರುವುದು ನಮಗೆ ಗೊತ್ತಾಗ್ತದೆ. 555 ಹೊನ್ನು ಅಂದ್ರೆ ಒಂದೊಂದು ಹೊನ್ನು ಒಂದು 10 ಗ್ರಾಮ್ ಇತ್ತು ಅಂದ್ರೆ ಈಗ ಚಿನ್ನದ ಬೆಲೆ ಎಷ್ಟಿರುವುದು ಲೆಕ್ಕ.